95ನೇ ಇಸ್ವಿಲ್ ನಾನು IITಗೆ ಸೇರಿಕೊಂಡೆ. ಅಲ್ಲಿ ನೋಡಿ ನನಗೆ ಆಶ್ಚರ್ಯ, ಏನು IIT ಡೆಲ್ಲಿ ಅಂದರೆ ಡೆಲ್ಲಿಯವ್ರಿಗೆ ಏನಾದರೂ ಸ್ಪೆಷಲ್ ರಿಸರ್ವೇಷನ್ ಏನಾದರೂ ಇದೆಯಾ ಅಂತ. ಇಷ್ಟೊಂದು ಜನ ಡೆಲ್ಲಿಯವ್ರು ಯಾಕೆ? ಭಾರತದ ಜನಸಂಖ್ಯೆಯಲ್ಲಿ 1% ಜನ ಆ ಟೈಮಲ್ಲಿ ಡೆಲ್ಲಿ ಇರ್ತಿದ್ರು. ಅದೇ IIT ಡೆಲ್ಲಿಲಿ 25% ಜನ ಡೆಲ್ಲಿಯವರು ಹೆಂಗೆ? ಆಮೇಲೆ ಅರ್ಥ ಆಯ್ತು ಇದೆಲ್ಲ ಕೋಚಿಂಗ್ ಪ್ರಭಾವ ಅಂತ. ಆಚೆಯವ್ರ ಪಾಪ ಬಿಹಾರ್, ಒಡಿಸ್ಸಾ, ಪೂರ್ವ ಉತ್ತರ ಪ್ರದೇಶ್ ಈ ಹುಡುಗರ ಹತ್ರ ದುಡ್ಡೇ ಇಲ್ಲ ಕೋಚಿಂಗ್ಗೆ ಅಂತ. ಮತ್ತಿಲ್ಲಿ ಡೆಲ್ಲಿಲಿ ನೋಡಿದ್ರೆ ಎಲ್ಲ ಶ್ರೀಮಂತರ ಮನೆ ಮಕ್ಕಳು, ಅವ್ರ ಹತ್ರ ಚೆನ್ನಾಗಿ ದುಡ್ಡಿದೆ, ಕಾಲೇಜಲ್ಲಿ ಕೂತ್ಕೊಂಡು ಚೆನ್ನಾಗಿ ಕೋಚಿಂಗ್ ಹೋಗ್ತಾರೆ ಮತ್ತು ಅವ್ರ ಸೆಲೆಕ್ಷನ್ ಆಗ್ತಿದೆ. ಮತ್ತು ಈ ಕೋಚಿಂಗ್ ಇಂಡಸ್ಟ್ರಿ ಏನಿದೆ ಅದು ಸಂಪೂರ್ಣವಾಗಿ ಬಡವರ ವಿರುದ್ಧ ನಿಂತಿದೆ. ಮತ್ತು ಪ್ರತಿದಿನ ಈ ಕೋಚಿಂಗ್ ರೇಟ್ ಜಾಸ್ತಿ ಆಗ್ತಾನೇ ಇದೆ. ಈ ಬಡವರು ಎಲ್ಲಿಂದ ತಂದುಕೊಡ್ತಾರೆ ಹೇಳಿ? ಅವ್ರು ತಂದುಕೊಡ್ತಾರೆ ಮನೆ ಜಮೀನು ಮಾರಿ. ಮತ್ತು ಸರ್ಕಾರನೂ ನಂಬರ್ ಆಫ್ ಅಟೆಂಪ್ಟ್ಸ್ ಜಾಸ್ತಿ ಮಾಡ್ತಾನೇ ಇರುತ್ತೆ. ಇಲ್ಲ ಅಂದರೆ ಆ ಹುಡುಗ ಆಚೆ ಬಂದು ರೋಡಲ್ಲಿ ದಂಗೆ ಎಬ್ಬಿಸ್ತಾನೆ ನನಗೆ ಕೆಲಸ ಕೊಡಿ ಅಂತ. ಅದಕ್ಕೆ ಅವ್ನಿಗೊಂದು ಸುಳ್ಳು ನಂಬಿಕೆ ಇರುತ್ತೆ ನನ್ನ ಅಟೆಂಪ್ಟ್ಸ್ಗಳು ಇನ್ನೂ ಬಾಕಿ ಇದೆ ಅಂತ. ಮತ್ತಿನ್ನು ತಯಾರಾಗ್ತಾನೆ ಇರು. ಅದಕ್ಕೆ ಮೋಟಿವೇಶನ್ ಬೇರೆ ಕೊಡ್ತಾರೆ ಈ ಕೋಚಿಂಗ್ ಇಂಡಸ್ಟ್ರಿ ಅವರು. ಮತ್ತೆ ಪ್ರಯತ್ನ ಮಾಡು, ಇಲ್ಲ ತಾನೇ ಮೋಟಿವೇಶನು. ಮತ್ತೆ ಪ್ರಯತ್ನ ಮಾಡು ಅಂದರೆ ಮತ್ತೆ ಅಲ್ಲಿ ಬಂದು ಫೀಸ್ ಕಟ್ತಾನೆ ಇರು.